ಈಗೆಲ್ಲ ಮಾಡರ್ನೈಸೇಷನ್ ಆಗಿರೋದ್ರಿಂದ ನೀರು ಹೋಗೋದಿಲ್ಲ ಅಂತಲ್ಲ. ನಾನು ಆ ಸುದ್ದಿನಲ್ಲಿ ನಾನು ನಿರ್ಲಿಪ್ತ. ಆದಂತ ಘಟನೆ ಪರಿಹಾರ ವಿಚಾರವಾಗಿ 5 ಲಕ್ಷ ಕೊಡ್ತಾರೆ. RCB ಕಾಲ್ ತುಳಿತ ಪ್ರಕರಣದಲ್ಲಿ ಆದ್ರೆ 25 ಲಕ್ಷ ಕೊಡ್ತಾರೆ. ನೋಡಿ, ಪ್ರಾಣಕ್ಕೆ ಕಳ್ಕೊಂಡಂಥವ್ರಿಗೆ ಎಷ್ಟೇ ದುಡ್ಡು ಕೊಟ್ಟರು ಮತ್ತೆ ಪ್ರಾಣ ಬರೋದಿಲ್ಲ. ಆದರೆ ನನಗೆ ಮನಸ್ಸು ನೋಯೋದು ಅಂತ ಹೇಳಿದ್ರೆ, ಅಲ್ಲಿ ಸತ್ತಿರ್ತಕ್ಕಂಥವ್ರು ಎಲ್ಲ ಯುವಕರಿದ್ದಾರೆ. ಅವರಿನ್ನೂ ಜ್ಞಾನ ಬಂದು ಅವರಿನ್ನೂ ಭೂಮಿ ಮೇಲೆ ಸಾಧನೆಗಳನ್ನು ಮಾಡುವಂಥದ್ದು, ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಅವರ ಕುಟುಂಬ ಆ ಮಕ್ಕಳ ಮೇಲೆ ಅವಲಂಬನೆ ಆಗಿರ್ತದೆ. ಈಗ ಆ ಕುಟುಂಬಕ್ಕೆ ಮತ್ತು ಆ ಮಕ್ಕಳಿಗೆ ಕಳ್ಕೊಂಡಿರೋರಿಗೆ, ಯುವಕರು ಏನು ಸತ್ತಿದ್ದಾರೆ, ನಿಜಕ್ಕೂ ಕೂಡ ಇದು ಒಂದು ಘೋರವಾದಂತಹ ದುರಂತ ಅಂತ ಹೇಳಿ ನಾನು ಅವರಿಗೆಲ್ಲ ಸಾಂತ್ವನವನ್ನು ಹೇಳ್ತೇನೆ. ಮತ್ತು ಏನು ಪರಿಹಾರದ ಬಗ್ಗೆ ಏನು ನಡೀತಾ ಇದೆ ಜಟಾಪಟಿ, ಅದ್ರ ಬಗ್ಗೆ ನಾನು ಏನೂ ಹೇಳಲಿಕ್ಕೆ ಹೋಗೋದಿಲ್ಲ. ಎಷ್ಟೇ ಪರಿಹಾರ ಯಾರೇ ಕೊಟ್ಟರು ಕೂಡ ಆ ಪ್ರಾಣಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದರಿಂದ ಪರಿಹಾರ ಏನಿದೆ ಸರ್ವಸಮ್ಮತವಾಗಿ ಈಗ 25 ಲಕ್ಷ ಅವರು RCBನಲ್ಲಿ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟು 25 ಕೊಡಬೇಕು ಅಂತ ಹೇಳ್ತಾರೆ. RCBನವರು ಕೊಡೋವಂಥ ದುಡ್ಡು ಇರ್ತದೆ, ಇಲ್ಲಿ ಕೊಡೋದು ಸರ್ಕಾರನೇ ಕೊಡಬೇಕಿಲ್ಲಿ. ಮತ್ತು ಏನಿದೆ ಈಗ ಅದು ಲಾರಿ ಆಕ್ಸಿಡೆಂಟ್ ಆಗಿದೆ. ಲಾರಿ ಆಕ್ಸಿಡೆಂಟ್ನಲ್ಲೂ ಕೂಡ ಅವರಿಗೆ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ಅವರಿಗೆ ಕಾಂಪನ್ಸೇಷನ್ನು ಕೂಡ ಬರ್ತದೆ. ಅದೆಲ್ಲ ನೋಡಿಕೊಳ್ಳಿ. ಅವರು ಏನು ಯುವಕರಿದ್ದಾರೆ, ಅವ್ರ ಮನೆ ಅವಲಂಬಿತರು ಯಾರೆಲ್ಲ ಇದ್ದಾರೆ, ಅವರಿಗೆ ಏನಾದರೂ ಕೂಡ ಜೀವನದ ಮಾರ್ಗೋಪಾಯವನ್ನು ಮಾಡ್ತಕ್ಕಂಥದ್ದು ಆಗಲಿ ಅಂತೇಳಿ ಆಶಿಸ್ತೀನಿ.